ಎಲ್ರಿಗೂ ನಮಸ್ಕಾರ. ಇವತ್ತು ಶಿವಶರಣ ಕೋಟಾರದ ಸೋಮಣ್ಣನವರ ಬಗ್ಗೆ ತಿಳಿಯೋಣ. ಇವ್ರ ಬಗ್ಗೆ ತಿಳಿಲಿಕ್ಕೆ ಹೆಚ್ಚಿನ ವಿವರಗಳೇನೂ ಇಲ್ಲಿ ತನಕ ತಿಳಿದು ಬಂದಿಲ್ಲ. ಆದ್ರೆ ದೊರೆತಿರುವ ಇವರ ಒಂದು ವಚನದಲ್ಲಿ ಸದ್ಭಕ್ತನ ಲಕ್ಷಣ ಹಾಗೂ ಅಷ್ಟಾವರಣಗಳ ವಿವರಣೆ ಅದ. ಕೋಟಾರದ ಸೋಮಣ್ಣನವರ ಒಂದು ವಚನ ಹಿಂಗದ: ವಿಭೂತಿ ರುದ್ರಾಕ್ಷಿಯ ಧರಿಸಿ ಷಡಕ್ಷರಿಯಂ ಜಪಿಸಿ ಗುರುಲಿಂಗ ಜಂಗಮದ ಆದ್ಯಂತವನರಿಯದೆ ಏನೆಂದು ಪೂಜಿಸುವಿರಿ, ಆರಾಧಿಸುವಿರಿ. ಅದೆಂತೆಂದಡೆ, ನೆಲದ ಮೇಲಣ ಶಿಲೆಯ ಕಲ್ಲು ಕುಟಿಕ ಕಡಿದು ಖಂಡಿಸಿ ಹರದನ ಕೈಯಲ್ಲಿ ಕೊಟ್ಟು ಮಾರಿಸಿಕೊಂಡುದು ಲಿಂಗವಾದ ಪರಿಹೆಂಗೆ. ಸಕಲ ವ್ಯಾಪಾರ ಅಳುವಿಂಗೆ ಒಳಗಾಗಿ ತೊಡಸಿ ಬರೆಸಿಕೊಂಡುದು ಮಂತ್ರವಾದ ಪರಿಹೆಂಗೆ. ಅಜ್ಞಾನಿ ಮೃಗ ಪಶುವಿನ ಸಗಣಿಯ ಸುಟ್ಟುದು ವಿಭೂತಿಯಾದ ಪರಿಹೆಂಗೆ. ಪಂಚಭೂತಿಕದಿಂದ ಜನಿಸಿದ ವೃಕ್ಷದ ಫಲ ರುದ್ರಾಕ್ಷಿಯಾದ ಪರಿಹೆಂಗೆ. ಸಕಲ ಜೀವ ಬೆರಸಿ ಕರಗಿದ ಹಸಿಯ ಜಲ ತೀರ್ಥವಾದ ಪರಿಹೆಂಗೆ. ಸಕಲ ಪ್ರಾಣಿಗಳ ಆಹಾರ 18 ಧಾನ್ಯ ಕ್ಷುದ್ನಾಗ್ನಿಯಲ್ಲಿ ಜನಿಸಿ ಪಚನವಾದುದು ಪ್ರಸಾದವಾದ ಪರಿಹೆಂಗೆ. ಅದೆಂತೆಂದಡೆ, ನಿಗಮಶಾಸ್ತ್ರಕ್ಕೆ ಅಗಣಿತವಾದ ನಾದ ಬಿಂದುವಿಗೆ ನಿಲುಕದ ನಿತ್ಯ ತೃಪ್ತ ಪರಂ ಜ್ಯೋತಿ ಲಿಂಗದ ವೈಭವಕ್ಕೆ ಅಂಗವಾದುದು ಈ ಗುರುವಲ ಎಂದು ಅರಿದು, ಆ ಲಿಂಗದ ಚೈತನ್ಯ ಈ ಲಿಂಗವಲ ಎಂದು ಅರಿದು, ಮಾಡುವುದ ತನುಮನ ಧನವಂಚನೆ ಎಳಿದು ಗುರುಭಕ್ತಿ ಸನ್ನಿಹಿತವಾಗಿ ಆ ಲಿಂಗದ ವದನ ಈ ಜಂಗಮವಲ ಎಂದರಿದು, ಮಾಡುವುದ ಆ ತನುಮನ ಧನವಂಚನೆ ಎಳಿದು ಜಂಗಮ ಭಕ್ತಿ ಸನ್ನಿಹಿತವಾಗಿ ಆ ಲಿಂಗದ ಕಾಯ ಕಾಂತಿಯ ಬೆಳಗಿನ ಐಶ್ವರ್ಯಲ ಎಂದರಿದು ಧರಿಸುವುದು ಶ್ರೀ ವಿಭೂತಿಯ. ಆ ಲಿಂಗದ ಶೃಂಗಾರದ ಹರನಾಭಾರಣವಲ ಎಂದರಿದು ಅಳವಡಿಸುವುದು ರುದ್ರಾಕ್ಷಿಯನು. ಆ ಲಿಂಗದ ಉತ್ತುಂಗ ಕಿರಣ ಚರಣಾಂಬುಜವಲ ಎಂದು ಧರಿಸುವುದು ಕೊಂಬುದು ಪಾದೋದಕವನು. ಆ ಲಿಂಗದ ನಿತ್ಯಪದ ಸಂಯೋಗ ಶೇಷವ ತಾಯೆಂದರಿದು ಕೊಂಬುದು ಪ್ರಸಾದವನು. ಇಂತಿವೆಲ್ಲವನರಿದುದಕ್ಕೆ ಸಂತೋಷವಾಗಿ ಚರಿಸುವಾತನೇ ಸದ್ಭಕ್ತ. ಆತನ ಕಾಯ ಕರಣ ಪ್ರಾಣ ಭಾವಾದಿಗಳು ಸೋಂಕಿದೆಲ್ಲವೂ ಲಿಂಗದ ಸೋಂಕು, ಲಿಂಗದ ಕ್ರಿ, ಲಿಂಗದ ದಾಸೋಹ. ಇಂತಿ ತ್ರಿವಿಧವ ಸವೆದು ಅಳಿದುಳಿದ ಸದ್ಭಕ್ತನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು ಕಾಣ ಬಸವಣ್ಣ ಪ್ರಿಯ ನಿಖಳಂಕ ಸೋಮೇಶ್ವರನೇ. ಶರಣು ಶರಣಾರ್ಥಿ.